ಮೋದಿ ಸರ್ಕಾರ ತಂದಿದ್ದ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಚುನಾವಣಾ ಬಾಂಡ್ ಯೋಜನೆ ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆ ಅಂತ ಕೂಡ ಹೇಳಿರುವ ಸುಪ್ರೀಂ ಕೋರ್ಟ್ ಆ ಯೋಜನೆಯನ್ನ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಹಾಗೂ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ, ಬಿ.ಆರ್. ಗವಾಯಿ, ಜೆ.ಬಿ. ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರ ಪೀಠ ಈ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ಇದರೊಂದಿಗೆ ಮೋದಿ ಸರ್ಕಾರದ ಅತಿ ದೊಡ್ಡ ಹಗರಣವೊಂದು, ಭಾರೀ ವಂಚನೆಯೊಂದು ದೇಶದೆದುರು ಈಗ ಬಯಲಾಗಿದೆ. ಸರ್ಕಾರವೇ ಮುಂದೆ ನಿಂತು ಜಾರಿಗೆ ತಂದಿದ್ದಂತಹ ಮಹಾ ಮನಿ ಲ್ಯಾಂಡ್ರಿಂಗ್ ಹಗರಣವೊಂದಕ್ಕೆ ಕೊನೆಗೂ ತಡೆ ಬಿದ್ದಂತಾಗಿದೆ. ಲೋಕಸಭೆ ಚುನಾವಣೆ ಎದುರಲ್ಲಿರುವಂತಹ ಹೊತ್ತಲ್ಲಿ ಇದು ಬಹಳ ಮಹತ್ವದ ವಿದ್ಯಮಾನ ಆಗಿದೆ. ಚುನಾವಣಾ ಬಾಂಡ್ ಹೆಸರಲ್ಲಿ ದೊಡ್ಡ ಅಪಾಯ ಎದುರಾಗಿರೋದ್ರ ಬಗ್ಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದವರ ಆ ಎಲ್ಲ ಮಾತುಗಳು ಈಗ ನಿಜವಾಗಿವೆ. ಚುನಾವಣಾ ಬಾಂಡ್ ವಿರುದ್ಧ ಸುದೀರ್ಘ ಹೋರಾಟ ನಡೆಸಿದ ಎಲ್ರಿಗೂ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ಪ್ರಜಾಸತ್ತೆಯ ಕಗ್ಗೊಲೆಗೆ ಹೇಗೆ ಮೋದಿ ಸರ್ಕಾರ ಚುನಾವಣಾ ಬಾಂಡ್ ಹೆಸರಲ್ಲಿ ಆಟ ಆಡಿತು, ಹೇಗೆ ಆ ತೀರ ನಿಗೂಢ ವ್ಯವಸ್ಥೆಯನ್ನ ಪಾರದರ್ಶಕ ಅಂತ ಹೇಳುತ್ತಲೇ ದೇಶವನ್ನ ವಂಚಿಸೋದು ನಡೆದಿತ್ತು ಅನ್ನೋದು ಈಗ ದೇಶದ ಪರಮೋಚ್ಚ ನ್ಯಾಯಾಲಯದ ಮೂಲಕನೇ ಬಯಲಾದಾಗಿದೆ. ದೇಶದ ಜನತೆಯನ್ನ, ದೇಶದ ಮತದಾರರನ್ನ ನಿರಂತರವಾಗಿ ವಂಚಿಸಿ ಹೇಗೆ ಈ ಇಡೀ ಚುನಾವಣಾ ವ್ಯವಸ್ಥೆಯನ್ನ ಕೆಲವು ಕೈಗಾರಿಕೋದ್ಯಮಗಳ ಕೈ ಕೊಡಲಾಗಿತ್ತು, ಹೇಗೆ ಈ ಇಡೀ ಚುನಾವಣಾ ವ್ಯವಸ್ಥೆ ದುಡ್ಡುಳ್ಳವರ ದಾಸ್ಯಕ್ಕೆ ಒಳಗಾಗುವ ಸ್ಥಿತಿ ತಲೆದೂರಿತ್ತು ಮತ್ತು ಇದೆಲ್ಲದರ ಹಿಂದೆ ಇದ್ದವರು ಯಾರಾಗಿದ್ರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೂ ಕೂಡ ಪ್ರಜಾಸತ್ತೆಯ ಬಗ್ಗೆ ಕಳಕಳಿ ಇಟ್ಕೊಂಡಿದ್ದಂತಹ ಎಲ್ಲರೂ ಅಸಹಾಯಕರಾಗಿ ನಿಲ್ಲುವಂತಾಗಿತ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ನ ಈ ಐತಿಹಾಸಿಕ ತೀರ್ಪಿನಿಂದಾಗಿ ಪ್ರಜಾಸತ್ತೆಗೆ ಒಂದು ದೊಡ್ಡ ಬಲ, ದೊಡ್ಡ ಜಯ ಸಿಕ್ಕಂತಾಗಿದೆ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರೋದೇನು? ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ. ಚುನಾವಣಾ ಬಾಂಡ್ಗಳು ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆ ಹಾಗೂ ಸಂವಿಧಾನದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿಗೆ ವಿರುದ್ಧ. ರಾಜಕೀಯ ಪಕ್ಷಗಳಿಗೆ ಆರ್ಥಿಕ ಬೆಂಬಲ ನೀಡೋದು ಕ್ವಿಡ್ ಪ್ರೋಕೋ, ಅಂದ್ರೆ ಒಂದು ಸಹಾಯ ಮಾಡಿದಕ್ಕಾಗಿ ಇನ್ನೊಂದು ಪ್ರಯೋಜನ ಪಡೆಯೋದಕ್ಕೆ ಕಾರಣ ಆಗಬಹುದು. ಕಪ್ಪಣಕ್ಕೆ ಕಡಿವಾಣ ಹಾಕೋದಕ್ಕೆ ಚುನಾವಣಾ ಬಾಂಡ್ ಯೋಜನೆ ಒಂದೇ ದಾರಿಯಲ್ಲ, ಅದಕ್ಕೆ ಪರ್ಯಾಯ ಮಾರ್ಗಗಳಿವೆ. ಇದಲ್ಲದೆ ಚುನಾವಣಾ ಬಾಂಡ್ಗಳನ್ನ ಮಾರಾಟ ಮಾಡೋದನ್ನ ಎಸ್ಬಿಐ ತಕ್ಷಣ ನಿಲ್ಲಿಸಬೇಕು ಅಂತ ಕೋರ್ಟ್ ಆದೇಶಿಸಿದೆ. ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಮಾಡಿರುವಂತಹ ದೇಣಿಗೆಗಳ ಎಲ್ಲಾ ಮಾಹಿತಿಯನ್ನ ಒದಗಿಸೋದಕ್ಕೆ ಸೂಚಿಸಲಾಗಿದೆ. ಎಷ್ಟು ದೇಣಿಗೆ ಬಂದಿದೆ, ಎಷ್ಟು ಹಣವನ್ನ ರಾಜಕೀಯ ಪಕ್ಷಗಳು ಬಳಸಿಕೊಂಡಿವೆ ಅನ್ನೋದರ ಮಾಹಿತಿಯನ್ನ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಮಾರ್ಚ್ 6ರ ವೇಳೆಗೆ ಎಸ್ಬಿಐ ಚುನಾವಣಾ ಆಯೋಗಕ್ಕೆ ಚುನಾವಣಾ ಬಾಂಡ್ಗಳ ಕುರಿತು ಮಾಹಿತಿಯನ್ನ ಸಲ್ಲಿಸಬೇಕು. ರಾಜಕೀಯ ಪಕ್ಷಗಳು ನಗದಾಗಿ ಪರಿವರ್ತಿಸಿಕೊಂಡಂತಹ ಪ್ರತಿಯೊಂದು ಚುನಾವಣಾ ಬಾಂಡ್ಗಳ ಕುರಿತು ಎಸ್ಬಿಐ ನಗದಿನ ದಿನಾಂಕ, ಮುಖಬೆಲೆ ಸೇರಿದಂತೆ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಬಹಿರಂಗಗೊಳಿಸಬೇಕು. ಎಸ್ಬಿಐ ಹಂಚಿಕೊಳ್ಳುವಂತಹ ಮಾಹಿತಿಯನ್ನ ಚುನಾವಣಾ ಆಯೋಗ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾರ್ಚ್ 13ರೊಳಗೆ ಪ್ರಕಟಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಸೂಚನೆಯಾಗಿದೆ. ಈ ತೀರ್ಪಿಗೂ ಮೊದಲು ಹಲವರಿಂದ ಒಂದು ಸುದೀರ್ಘ ಹೋರಾಟನೇ ನಡೆದಿತ್ತು. ಚುನಾವಣಾ ಬಾಂಡ್ಗಳ ಕುರಿತ ಎಲ್ಲ ಸವಾಲುಗಳು, ಅದರ ಕುರಿತ ಅನುಮಾನಗಳು, ಆರೋಪಗಳು ಈಗ ಸಾಬೀತಾದಂತಾಗಿದೆ. ಚುನಾವಣೆಗೆ ಹಣ ಸೇರಿಸೋದಿಕ್ಕೆ ಇಂತಹದೊಂದು ಅಸಂವಿಧಾನಿಕ ದುಸ್ಸಾಹಸದ ಹೆಜ್ಜೆಯನ್ನ ಮೋದಿ ಸರ್ಕಾರ ಇಟ್ಟಿತ್ತಲ್ಲ ಅನ್ನೋದೇ ಬೆಚ್ಚಿ ಬೀಳ್ಸುತ್ತೆ. ಅವರೀಗ ಉತ್ತರ ನೀಡಬೇಕಾಗಿದೆ. ಹೀಗ್ಯಾಕೆ ಮಾಡಿದ್ರು ಅನ್ನೋದು ಸಣ್ಣ ಪ್ರಶ್ನೆ ಅಲ್ಲ. ಪ್ರಧಾನಿ ಮೋದಿ ಈಗ ಅಸಂವಿಧಾನಿಕತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿರೋದಕ್ಕೆ ಸಾಂವಿಧಾನಿಕ ಮತ್ತು ನೈತಿಕ ಹೊಣೆಯನ್ನು ಹೊರತಾರ? ಇದು ಕೇಳಲೇಬೇಕಾದಂತಹ ಪ್ರಶ್ನೆಯಾಗಿದೆ. ಮೋದಿ ಮುಂದಾಳತ್ವದಲ್ಲಿಯೇ ಆ ಕಾನೂನು ಪಾಸ್ ಆಯ್ತು, ಅದನ್ನ ಈಗ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿದೆ. ಮಡಿಲ ಮೀಡಿಯಾದ ಎಷ್ಟು ಪತ್ರಕರ್ತರಿಗೆ ಈ ವಿಚಾರವಾಗಿ ಪ್ರಧಾನಿ ಅವರನ್ನ ಪ್ರಶ್ನೆ ಮಾಡುವಂತಹ ಧೈರ್ಯ ಇದೆ? ಚುನಾವಣಾ ಬಾಂಡ್ಗಳು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ಈ ಚುನಾವಣಾ ಬಾಂಡ್ ಅಂದ್ರೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ. ಯಾರೇ ಆದ್ರೂ ಎಷ್ಟೇ ದೊಡ್ಡ ಮೊತ್ತವನ್ನಾದ್ರೂ ರಾಜಕೀಯ ಪಕ್ಷಗಳಿಗೆ ಗುಟ್ಟಾಗಿ ದೇಣಿಗೆ ನೀಡೋದಿಕ್ಕೆ ಅವಕಾಶ ಮಾಡಿಕೊಡೋದೇ ಈ ಚುನಾವಣಾ ಬಾಂಡ್ ವ್ಯವಸ್ಥೆ. ಇದನ್ನ 2017ರಲ್ಲಿ ಬಿಜೆಪಿ ಸರ್ಕಾರ ಜಾರಿಗೆ ತಂದಿತ್ತು. ಜನಪ್ರಾತಿನಿಧ್ಯ ಕಾಯ್ದೆಯ ಪ್ರಕಾರ ರಾಜಕೀಯ ಪಕ್ಷಗಳಿಗೆ ವ್ಯಕ್ತಿ ಅಥವಾ ಸಂಸ್ಥೆಗಳು ನೀಡುವಂತಹ ದೇಣಿಗೆ ಮೊತ್ತವು 20,000ಕ್ಕಿಂತ ಹೆಚ್ಚಿದ್ರೆ ಅಂಥವರ ಹೆಸರನ್ನ ರಾಜಕೀಯ ಪಕ್ಷಗಳು ಬಹಿರಂಗಪಡಿಸಬೇಕು. ಆದ್ರೆ ಹೀಗೆ ಮಾಹಿತಿಯನ್ನೇ ಬಹಿರಂಗಪಡಿಸದೆ ವ್ಯಕ್ತಿಗಳು, ಸಂಸ್ಥೆಗಳು ತಮಗೆ ಬೇಕನ್ಸೋಷ್ಟು ದೊಡ್ಡ ಮೊತ್ತವನ್ನ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ನೀಡೋದಿಕ್ಕೆ ಚುನಾವಣಾ ಬಾಂಡ್ ಮೂಲಕ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. 2017ರಲ್ಲಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಅಂದ್ರೆ RPN ಸೆಕ್ಷನ್ 29C ತಿದ್ದುಪಡಿ ತರೋ ಮೂಲಕ 2017ರ ಹಣಕಾಸು ಮಸೂದೆಯಲ್ಲಿ ಈ ಚುನಾವಣಾ ಬಾಂಡ್ ಅನ್ನು ಪರಿಚಯಿಸಲಾಯಿತು.
10,000ದಿಂದ 1 ಕೋಟಿವರೆಗಿನ ಮೌಲ್ಯದಲ್ಲಿ ಈ ಬಾಂಡ್ಗಳು ಲಭ್ಯ ಇರುತ್ತೆ. ಯಾರು ಬೇಕಾದ್ರೂ ಯಾವುದೇ ಪಕ್ಷಕ್ಕೂ ಗುಟ್ಟಾಗಿ ದೇಣಿಗೆನ ಕೊಡೋದಿಕ್ಕೆ ಅವಕಾಶ ಇತ್ತು. ಈ ಬಾಂಡ್ಗಳ ಮಾರಾಟ ಏನಿದ್ರು SBI ಮೂಲಕ ಮಾತ್ರನೇ ನಡೀತಾ ಇತ್ತು. ಅಂದ್ರೆ ಇದರ ಅರ್ಥ ಸಂಪೂರ್ಣ ಹತೋಟಿ ಸರ್ಕಾರದ ಬಳಿ ಇತ್ತು ಮತ್ತು ಯಾವೆಲ್ಲ ಪಕ್ಷಗಳಿಗೆ ಎಷ್ಟೆಲ್ಲ ದೇಣಿಗೆ ಯಾರ್ಯಾರಿಂದ ಬಂದಿದೆ ಅನ್ನೋದ್ರ ಎಲ್ಲ ಮಾಹಿತಿಗಳು ಕೂಡ ಸರ್ಕಾರಕ್ಕೆ ಸಿಗೋದಕ್ಕೆ ಅವಕಾಶ ಇತ್ತು. ವಿವಾದಕ್ಕೆ ಒಳಗಾಗಿದ್ದು ಯಾಕೆ? ದೇಣಿಗೆ ನೀಡುವವರ ಮಾಹಿತಿ ಗೌಪ್ಯವಾಗಿರಿಸಲು ಅವಕಾಶ ಇರೋದೇ ಇಲ್ಲಿ ವಿವಾದದ ವಿಚಾರ ಆಗಿತ್ತು. ಪ್ರತಿ ವರ್ಷ ಚುನಾವಣಾ ಆಯೋಗಕ್ಕೆ ಕಡ್ಡಾಯವಾಗಿ ಸಲ್ಲಿಸುವಂತಹ ದೇಣಿಗೆ ವರದಿಯಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ಯಾರಿಂದ ದೇಣಿಗೆ ಬಂದಿದೆ ಅನ್ನೋದನ್ನ ರಾಜಕೀಯ ಪಕ್ಷಗಳು ಬಹಿರಂಗಪಡಿಸುವಂತಹ ಅಗತ್ಯನೇ ಇರಲಿಲ್ಲ. ಹಣ ಎಲ್ಲಿಂದ ಬಂತು, ಯಾರು ಕೊಟ್ರು ಅನ್ನೋಂಥ ವಿವರಗಳನ್ನ ಪಡೆಯುವಂಥ ಅವಕಾಶನೇ ಈ ದೇಶದ ಜನತೆಗೆ ಇರಲಿಲ್ಲ. ತೆರಿಗೆದಾರರಾಗಿರುವಂತಹ ಜನರು ಈ ದೇಣಿಗೆಗಳ ಮೂಲ ತಿಳಿದುಕೊಳ್ಳದಂತೆ ಮಾಡಲಾಗಿತ್ತು. ಹಾಗಾಗಿನೇ ಚುನಾವಣಾ ಬಾಂಡ್ ಯೋಜನೆಯ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. ಪ್ರತಿ ತ್ರೈಮಾಸಿಕದ ಮೊದಲ 10 ದಿನಗಳಲ್ಲಿ ಮಾತ್ರ ಇದರ ಮಾರಾಟಕ್ಕೆ ಅವಕಾಶ ಅನ್ನುವಂಥ ನಿಯಮ ತಾಂತ್ರಿಕವಾಗಿ ಏನೋ ಇತ್ತು. ಅಂದ್ರೆ ಜನವರಿ, ಏಪ್ರಿಲ್, ಜುಲೈ ಹಾಗೂ ಅಕ್ಟೋಬರ್ಗಳಲ್ಲಿ. ಆದ್ರೆ 2018ರಲ್ಲಿ ಈ ನಿಯಮವನ್ನ ಮುರಿದು ಮೇ ಹಾಗೂ ನವೆಂಬರ್ ತಿಂಗಳಲ್ಲಿ ಬಾಂಡ್ಗಳ ಖರೀದಿಗೆ ಅವಕಾಶವನ್ನ ನೀಡಲಾಗಿತ್ತು. ಈ ವಿಚಾರವು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು. ತಾನೂ ತಿನ್ನೋದಿಲ್ಲ, ತಿನ್ನೋದಿಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ಅಧಿಕಾರಕ್ಕೆ ಬಂದಿದ್ದಂತಹ ಮೋದಿ ಸರ್ಕಾರ ಇಂತಹದೊಂದು ಭಾರಿ ಜನವಿರೋಧಿ ಯೋಜನೆ ಜಾರಿಗೆ ತಂದಾಗಿನಿಂದಲೂ ಬಿಜೆಪಿಯ ಖಜಾನೆ ಭರ್ಜರಿಯಾಗಿ ತುಂಬುತ್ತಲೇ ಇದ್ದುದನ್ನ ಹಲವು ವರದಿಗಳು ಬಹಿರಂಗಪಡಿಸಿದ್ವು. ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳ ಒಟ್ಟು ಆದಾಯದ ಅರ್ಧಕ್ಕಿಂತ ಹೆಚ್ಚಿನ ಮೂಲ ಚುನಾವಣಾ ಬಾಂಡ್ಗಳ ದೇಣಿಗೆನೇ ಆಗಿದೆ ಅನ್ನೋದು ಚುನಾವಣಾ ಬಾಂಡ್ ಬಗ್ಗೆ ಕೋರ್ಟಿನಲ್ಲಿ ಪ್ರಶ್ನಿಸಿರುವಂತಹ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ADR ವಾದ ಆಗಿತ್ತು. ಆದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣದ ಹರಿವಿನ ಮೂಲ ಕೇಳುವಂತಿಲ್ಲ ಅನ್ನೋದೇ ದೇಶದ ಜನತೆಯನ್ನ ಪೂರ್ತಿ ಕತ್ಲಲ್ಲಿಡುವಂತಹ ನೀತಿಯಾಗಿತ್ತು. ದೇಣಿಗೆ ನೀಡುವವರ ಅನಾಮಧೇಯತೆಯ ವಿಚಾರದಲ್ಲಿಯೂ ಮತ್ತೂ ಒಂದು ಅಪಾಯಕಾರಿ ಸಂಗತಿ ಇತ್ತು. ಅದೇನಂದ್ರೆ ದೇಣಿಗೆ ಯಾರಿಂದ ಯಾರಿಗೆ ಬಂತನ್ನೋದು ಜನರಿಗೆ ಗೊತ್ತಾಗುವಂತಿರ್ಲಿಲ್ಲ ಅಷ್ಟೇ. ಆದ್ರೆ ವಿರೋಧ ಪಕ್ಷಕ್ಕೆ ಯಾರು ಎಷ್ಟು ಹಣ ಕೊಟ್ರು ಅನ್ನೋದನ್ನ ಸರ್ಕಾರ ತಿಳಿದುಕೊಳ್ಳೋದಿಕ್ಕೆ ಅವಕಾಶ ಇತ್ತು. ಚುನಾವಣಾ ಬಾಂಡ್ ಪ್ರಸ್ತಾವನೆ ಹಂತದಲ್ಲಿಯೇ ಅದನ್ನ RBI ಮತ್ತು ಚುನಾವಣಾ ಆಯೋಗ ಕೂಡ ವಿರೋಧ ಮಾಡಿದ್ವು. ಅದರ ಅಪಾಯದ ಬಗ್ಗೆ ಎಚ್ಚರಿಸಿದ್ವು. ದೇಣಿಗೆ ವಿಚಾರದಲ್ಲಿ ಯಾವುದೇ ಪಾರದರ್ಶಕತೆ, ಉತ್ತರದಾಯಿತ್ವ ಇಲ್ಲದಿರೋದ್ರಿಂದ ದೇಣಿಗೆಯ ಮೂಲವೇ ಗೊತ್ತಾಗೋದಿಲ್ಲ, ಅದು ಕಪ್ಪು ಹಣ ವ್ಯವಹಾರಕ್ಕೆ ಉತ್ತೇಜನೆಯನ್ನ ನೀಡದಂತೆ ಅನ್ನುವಂಥ ಆಕ್ಷೇಪ ಕೂಡ ಎದ್ದಿತ್ತು. ಆದ್ರೆ ಸ್ವಚ್ಛ ಹಣ ದೇಣಿಗೆ ನೀಡೋದಿಕ್ಕೆ ಚುನಾವಣಾ ಬಾಂಡ್ ಉತ್ತೇಜಿಸುತ್ತೆ, ಅದು ತೆರಿಗೆ ನಿಯಮಗಳಿಗೆ ಅನುಗುಣವಾಗಿಯೇ ಇರುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ ಎದುರು ಕೇಂದ್ರದ ವಾದ ಆಗಿತ್ತು. ಗುಟ್ಟಾಗಿ ಕೊಡುವಂತಹ ಹಣ ಹೇಗೆ ಸ್ವಚ್ಛ ಹಣವಾಗಿರಲಿದೆ ಮತ್ತು ತೆರಿಗೆ ಕರಾರುಗಳಿಗೆ ಹೇಗೆ ಬದ್ಧವಾಗಿರಲಿದೆ? ಮತ್ತು ಹೀಗಿರುವಾಗ ರಾಜಕೀಯ ಪಕ್ಷಗಳು ಹಣದ ಮೂಲವನ್ನ ಯಾಕೆ ಬಹಿರಂಗಪಡಿಸಿಕೊಡುದು ಅನ್ನುವಂಥ ಅನುಮಾನಗಳು ಕೂಡ ಎದ್ದಿದ್ವು. ರಾಜಕೀಯ ಪಕ್ಷಗಳು ಸಂಗ್ರಹಿಸುವಂತಹ ಒಟ್ಟು ದೇಣಿಗೆಯಲ್ಲಿ ದೊಡ್ಡ ಮೊತ್ತ ಚುನಾವಣಾ ಬಾಂಡ್ಗಳಿಂದಲೇ ಸಂಗ್ರಹವಾಗುತ್ತೆ ಮತ್ತು ಆ ಹಣವೇ ಕುದುರೆ ವ್ಯಾಪಾರಕ್ಕೂ ಕೂಡ ಬಳಕೆಯಾಗುವುದು ಅನ್ನುವಂಥ ಗಂಭೀರ ಆರೋಪಗಳಿದ್ವು. ಚುನಾವಣೆಯಲ್ಲಿ ಗೆಲ್ಲಲಾಗದೆ ಹೋದಾಗ ಗೆದ್ದಂಥ ಅನ್ನ ಪಕ್ಷಗಳ ಮಂದಿಯನ್ನ ಸೆಳೆಯುವಂಥ ಕೆಲಸ ಮಾಡತ್ಲೇ ಬಂದಿರುವವರು ಯಾರು ಅನ್ನೋದು ತಿಳಿಯದೇ ಇರುವಂಥ ವಿಚಾರ ಏನಲ್ಲ. ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯಾಗಿ ಸಲ್ಲಿಕೆಯಾಗುವಂಥ ಹಣ ಮನಿ ಲ್ಯಾಂಡ್ರಿಂಗ್ಗೆ ಸಮ ಅಂತ, ಅದು ಕಪ್ಪು ಹಣವನ್ನ ಬಿಳಿಯಾಗಿಸುವ ಸಾಧನ ಅಂತ ವಾದಗಳಿದ್ವು. ಹೀಗಿರೋದ್ರಿಂದಲೇ ಅದರ ಗೌಪ್ಯತೆ ವಿಚಾರದಲ್ಲಿ ಪ್ರಶ್ನೆ ಮೂಡಿತ್ತು. ರಾಜಕೀಯ ಪಕ್ಷಗಳಿಗೆ ಬರುವಂತಹ ದೇಣಿಗೆ ವಿಚಾರದಲ್ಲಿ ಪಾರದರ್ಶಕತೆ ಇರದಂತೆ ಮಾಡುವಂತಹ ವ್ಯವಸ್ಥೆ ಇದಾಗಿದೆ ಅಂತ ಚುನಾವಣಾ ಆಯೋಗ ಕೂಡ ಹಿಂದೆನೆ ಹೇಳಿತ್ತು. ಎಲ್ಲ ಹಣವು ಆಡಳಿತ ಪಕ್ಷದ ಜೇಬ್ ಸೇರೋದಿಕ್ಕೆ ದಾರಿ ಮಾಡಿಕೊಡುವ, ಚುನಾವಣೆಯಲ್ಲಿ ಪಾರದರ್ಶಕತೆ ಇಲ್ಲವಾಗಿಸುವ ಪ್ರಜಾತಂತ್ರಕ್ಕೆ ಮಾರಕವಾದಂತಹ ಯೋಜನೆ ಇದು ಅನ್ನುವಂಥ ವಾದಗಳೊಂದಿಗೆ ಚುನಾವಣಾ ಬಾಂಡ್ ವಿರುದ್ಧದ ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ ಎದುರು ಬಂದಿದ್ವು. ಈಗ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಎಲ್ಲದಕ್ಕೂ ಉತ್ತರ ಸಿಕ್ಕಾಗಿದೆ ಮತ್ತು ಮೋದಿ ಸರ್ಕಾರದ ದೊಡ್ಡ ಹಗರಣ ಬಟಾಬಯಲಾಗಿದೆ. ಚುನಾವಣಾ ಬಾಂಡ್ಗಳ ವಿರುದ್ಧದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಹಲವರಿದ್ದಾರೆ. ಚುನಾವಣಾ ಬಾಂಡ್ ವ್ಯವಸ್ಥೆ ರದ್ದುಗೊಳಿಸಬೇಕು ಅಂತ ಕೋರಿ ADR ಮತ್ತು ಕಾಮನ್ ಕಾಸ್ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವು. ಅಲ್ಲದೆ CPIM ಕೂಡ ಅರ್ಜಿಯನ್ನು ಸಲ್ಲಿಸಿತ್ತು. ಈ 2 ಅರ್ಜಿಗಳು 2018ರಲ್ಲಿ ಸಲ್ಲಿಕೆಯಾಗಿದ್ವು. 6 ವರ್ಷಗಳ ಬಳಿಕ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. 2023ರ ನವೆಂಬರ್ನಲ್ಲಿ ವಿಚಾರಣೆ ಪೂರ್ಣಗೊಳಿಸಿದಂತಹ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ಚುನಾವಣಾ ಬಾಂಡ್ ಮೂಲಕ ಬಿಜೆಪಿ ಸತತ ಲಾಭವನ್ನ ಮಾಡಿಕೊಂಡಿದ್ದು ಹೇಗೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. 2018ರಿಂದ 2023ರ ಮಾರ್ಚ್ ವರೆಗಿನ ಅವಧಿಯಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ಸಲ್ಲಿಸಲಾದಂತಹ ದೇಣಿಗೆ 57% ಬಿಜೆಪಿ ಪಾಲಾಗಿದೆ. 6566.12 ಕೋಟಿಯಷ್ಟು ಹಣ ಈ ಬಾಂಡ್ಗಳ ಮೂಲಕ ಬಿಜೆಪಿಗೆ ಹರಿದು ಬಂದಿದೆ.
ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ದು ಅದಕ್ಕೆ ಬಂದಿರೋದು 1123.31 ಕೋಟಿ. ಚುನಾವಣೆಯಲ್ಲಿ ಈಗಾಗಲೇ ಎಷ್ಟೆಲ್ಲ ಅಧ್ವಾನಗಳು, ಪ್ರಜಾಸತ್ತೆಯನ್ನೇ ಅಣಕಿಸುವಂತಹ ವಿದ್ಯಮಾನಗಳು ನಡೀತಾ ಇವೆ ಅನ್ನೋದು ಗೊತ್ತೇ ಇರುವಂತಹ ವಿಚಾರ. ಚಂಡೀಗಢ ಮೇಯರ್ ಎಲೆಕ್ಷನ್ ಇತ್ತೀಚಿನ ಒಂದು ಉದಾಹರಣೆ. ಅಲ್ಲಿ ಬಿಜೆಪಿ ಗೆಲ್ಲೋದಿಕ್ಕೆ ಏನ್ ನಡೀತು ಅನ್ನೋದನ್ನ ಇಡೀ ದೇಶನೇ ನೋಡಿದೆ. ಆಗ ಲೋಕತಂತ್ರದ ಹತ್ಯೆಯಾಗಲು ಅವಕಾಶ ಕೊಡೋದಿಲ್ಲ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ರೆ ನೈತಿಕ ಹೊಣೆಗಾರಿಕೆ ಹೊರೋದಿಕ್ಕೆ ಆಗ್ಲೂ ಮೋದಿ ಬರಲೇ ಇಲ್ಲ. ಈಗ ಅದೇ ಮೋದಿ ಸರ್ಕಾರ ಚುನಾವಣಾ ಬಾಂಡ್ ಹೆಸರಲ್ಲಿ ಮಾಡಿರುವಂತಹ ವಂಚನೆ ಎಂಥದ್ದು ಅನ್ನೋದು ಬಹಿರಂಗ ಆಗಿದೆ. ಇಡಿಯನ್ನ ಬಳಸಿಕೊಂಡು ವಿಪಕ್ಷಗಳನ್ನ ಹಣಿಯುವ ಮೋದಿ, ವಿಪಕ್ಷಗಳ ಎಲ್ಲ ನಾಯಕರನ್ನ ಇಡಿ ಬಳಸಿಗೆ ಜೈಲಿಗಟ್ಟುವಂತಹ ಮೋದಿ, ಚುನಾವಣಾ ಬಾಂಡ್ ಮೂಲಕ ಎಸಗಿರುವುದು ಎಂಥ ಘೋರ ಭ್ರಷ್ಟಾಚಾರ ಅನ್ನೋದು ಈಗ ಬಯಲಾಗಿದೆ. ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಹೇಳಲಾಗಿರೋದು ಸಣ್ಣ ತೀರ್ಮಾನ ಅಲ್ಲ. ಅಸಂವಿಧಾನಿಕ ವ್ಯವಸ್ಥೆಯ ನೆರವಿನಿಂದ ಚುನಾವಣಾ ಬಾಂಡ್ ಹುಟ್ಕೊಳ್ತು. ಆ ಮೂಲಕ ಇಡೀ ಪ್ರಜಾಸತ್ತೆಗೆ ಅತಿ ದೊಡ್ಡ ವಂಚನೆ ನಡೀತು. ಧರ್ಮದ ಹೆಸರಿನ ರಾಜಕೀಯದ ಲಾಭ ಮಾಡ್ಕೊಳ್ತಿರುವವರ, ಧರ್ಮದ ಹೆಸರಲ್ಲಿ ಜನರನ್ನ ಮರಳು ಮಾಡಿದವರ ಅಧರ್ಮ ಈಗ ಬಟ ಬಯಲಾಗಿದೆ. ಈ ಮಡಿಲ ಮೀಡಿಯಾಗಳು ಯಾವತ್ತೂ ಕೂಡ ಇದನ್ನ ಪ್ರಶ್ನೆ ಮಾಡಲೇ ಇಲ್ಲ. ಅವು ವೃತ್ತಿ ಧರ್ಮವನ್ನ ಪಾಲಿಸಲಾರದೆ ಹೋದು. ಸಾಂವಿಧಾನಿಕ ಧರ್ಮದ ರಕ್ಷಣೆಗೂ ಕೂಡ ಅವು ನಿಲ್ಲಲಿಲ್ಲ. ರಾಹುಲ್ ಗಾಂಧಿ ಅವರು ಈ ಹಿಂದೆಯೇ ಇದ್ರ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ರು. ನವಭಾರತದಲ್ಲಿ ಲಂಚ ಮತ್ತು ಅಕ್ರಮ ಕಮಿಷನ್ಗಳನ್ನ ಚುನಾವಣಾ ಬಾಂಡ್ಗಳು ಅಂತ ಕರೆಯಲಾಗತ್ತೆ ಅಂತ ಅವರು ವ್ಯಂಗ್ಯ ಆಡಿದ್ರು. ಈಗ ತೀರ್ಪಿನ ಬಳಿಕ ಮತ್ತೆ ರಾಹುಲ್ ಅವರು ಟ್ವೀಟ್ ಮಾಡಿದ್ದು, ಮೋದಿ ಭ್ರಷ್ಟ ನೀತಿಯ ಮತ್ತೊಂದು ಪುರಾವೆ ನಿಮ್ಮೆದುರಿದೆ. ಬಿಜೆಪಿ ಬಾಂಡ್ಗಳನ್ನ ಲಂಚ ಮತ್ತು ಕಮಿಷನ್ ನೀಡುವ ಮಾಧ್ಯಮವಾಗಿ ಬಳಸಿತ್ತು, ಅದು ಈಗ ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಅಧಿಕಾರಕ್ಕೆ ಬಂದ್ರೆ ಚುನಾವಣಾ ಬಾಂಡ್ ಅನ್ನ ರದ್ದುಗೊಳಿಸೋದಾಗಿ 2019ರಲ್ಲಿ ಕಾಂಗ್ರೆಸ್ ಹೇಳಿತ್ತು. ಆದ್ರೆ ಅದು ಚುನಾವಣೆಯಲ್ಲಿ ಸೋತೋಯ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟಿನ ತೀರ್ಪಿನ ಮೂಲಕ ಅದು ಸಾಧ್ಯ ಆಗಿದೆ. ಮಡಿಲ ಮೀಡಿಯಾಗಳು ಆಗಲೂ ಬಾಯಿ ಹೊಳೆದುಕೊಂಡಿದ್ವು, ಈಗಲೂ ಅವಕ್ಕೆ ಬಾಯಿಲ್ಲ. ಯಾವ ಪಕ್ಷ ಎಷ್ಟನ್ನ ಬಾಂಡ್ ಮೂಲಕ ಪಡೆದಿದೆ ಅನ್ನೋದು ಈಗ ಬಹಿರಂಗ ಆಗ್ಬೇಕಾಗಿದೆ. ಬಿಜೆಪಿಗೆ ಯಾವ್ಯಾವ ಕಂಪನಿಗಳು ಚಂದ ಕೊಟ್ಟಿದ್ವು ಅನ್ನೋದು ಬಯಲಾಗ್ಲಿದೆ. ಯಾವ್ಯಾವ ಉದ್ಯಮಿಗಳು ಕೊಟ್ಟಿದ್ರು ಅನ್ನೋದು ಕೂಡ ಬಯಲಾಗ್ಲಿದೆ. ಅವರಿಗೋಸ್ಕರ ಮೋದಿ ಸರ್ಕಾರ ಏನೇನು ಮಾಡ್ತು ಅನ್ನೋದನ್ನ ನೋಡೋದಿಕ್ಕೂ ಕೂಡ ನಮಗೆ ಸಾಧ್ಯ ಆಗಲಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಕಾರ್ಪೊರೇಟ್ ದೇಣಿಗೆಯ ದೊಡ್ಡ ಪಾಲು ಪ್ರತಿ ಬಾರಿಯೂ ಬಂದದ್ದು ಬಿಜೆಪಿಗೇನೆ. ಅದು ಅತಿ ದೊಡ್ಡ ಭ್ರಷ್ಟ ವ್ಯವಸ್ಥೆ. ಮತ್ತದರಲ್ಲಿ ನೇರವಾಗಿ ಮೋದಿ ಶಾಮೀಲಾಗಿದ್ರು. ಬಾಂಡ್ ಮೂಲಕ ರಹಸ್ಯ ನಿಧಿ ಪಡೆಯುವ ಆಟವನ್ನಾಡಿತ್ತು ಮೋದಿ ಸರ್ಕಾರ. ವಿದೇಶಿ ಕಂಪನಿಗಳು ಕೂಡ ಬಾಂಡ್ ಅನ್ನ ಖರೀದಿ ಮಾಡೋದಿಕ್ಕೆ ಅವಕಾಶವಾಗುವ ಹಾಗೆ ಕಾನೂನನ್ನು ರೂಪಿಸಲಾಗಿತ್ತು. ಚುನಾವಣಾ ಆಯೋಗದ ವಿರೋಧವನ್ನ ಕೂಡ ಕಡೆಗಣಿಸಲಾಗಿತ್ತು. 2019ರ ನವೆಂಬರ್ನಲ್ಲಿ ಹಫ್ ಪೋಸ್ಟ್ಗಾಗಿ ನಿತಿನ್ ಸೇತಿ ಬರೆದಂತಹ ಸರಣಿ ವರದಿಗಳ ಪ್ರಕಾರ ಕಪ್ ಹಣ ರಾಜಕಾರಣದೊಳಕ್ಕೆ ಬರೋದಿಕ್ಕೆ ಮತ್ತು ಅಸ್ಥಿರತೆಗೆ ಬಾಂಡ್ ಕಾರಣವಾಗುತ್ತೆ ಅನ್ನುವಂಥ ಎಚ್ಚರಿಕೆಗೂ ಕೂಡ ಆಗಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಟ್ಟಿರಲಿಲ್ಲ. ಅವಧಿ ಮುಗಿದ ಬಾಂಡ್ಗಳ ಅಕ್ರಮ ಮಾರಾಟ ಕೂಡ ಪಿಎಂಒ ಸೂಚನೆಯಂತೆ ನಡೆದಿತ್ತು. ರಾಜಕೀಯ ಪ್ರತಿಕಾರದ ಭಯದಿಂದಾಗಿ ದೇಣಿಗೆದಾರರು ರಹಸ್ಯವಾಗಿಡುವಂತೆ ಕೇಳ್ತಾ ಇದ್ರು ಅಂತ ಸರ್ಕಾರ ಮತ್ತೆ ಮತ್ತೆ ಪ್ರತಿಪಾದಿಸ್ತಾ ಬಂದಿತ್ತು. ಆದ್ರೆ ರಹಸ್ಯ ಕಾಪಾಡಲು ಕೇಳಿದ್ದು ದೇಣಿಗೆದಾರರಾಗಿರ್ಲಿಲ್ಲ ಅನ್ನೋದು ಅದಾದ ನಂತರ RTI ಮಾಹಿತಿಯಿಂದ ಬಯಲಾಗಿತ್ತು. ಮನಿ ಲ್ಯಾಂಡರಿಂಗ್ ಆರೋಪದಲ್ಲಿ ವಿಪಕ್ಷಗಳ ನಾಯಕರನ್ನ ಜೈಲಿಗಟ್ಟುವಂತ ಈ ಮೋದಿ ಸರ್ಕಾರ ಬಾಂಡ್ ಹೆಸರಿನಲ್ಲಿ ಆಡಿದ್ದು ಅದೇ ಮನಿ ಲ್ಯಾಂಡರಿಂಗ್ ಆಟನೇ ಆಗಿತ್ತು. ಇಷ್ಟು ಕಾಲವೂ ಬಾಂಡ್ ಹೆಸರಲ್ಲಿ ಬಿಜೆಪಿ ಮತ್ತು ಮೋದಿ ಸರ್ಕಾರ ಏನೇನು ಆಟವಾಡಿವೆ, ಹೇಗೆಲ್ಲ ವಂಚಿಸಿವೆ ಅನ್ನುವಂಥ ಇಂಚಿಂಚು ವಿವರವು ಜನರ ಮುಂದೆ ಬರಬೇಕಾಗಿದೆ. ಇದು ಮೋದಿ ಸರ್ಕಾರದ ಅತಿ ದೊಡ್ಡ ಹಗರಣ ಅಂತ ಕಪಿಲ್ ಸಿಬಲ್ ಹೇಳಿದ್ದಾರೆ. ಚುನಾವಣಾ ಬಾಂಡ್ ಯೋಜನೆಯ ಸ್ಥಗಿತ ನಿಸ್ಸಂಶಯವಾಗಿಯೂ ದೊಡ್ಡ ಪರಿಣಾಮವನ್ನ ಬೀರಲಿದೆ ಅಂತ ಹೇಳಿದ್ದಾರೆ ಅವರು. ಇನ್ನು ಮುಂದಾದ್ರೂ ಸರ್ಕಾರ ಇಂಥ ದುಷ್ಟ ಆಲೋಚನೆಗಳನ್ನ ಮಾಡೋದನ್ನ ನಿಲ್ಲಿಸಲಿದೆ ಅಂತ ಭಾವಿಸೋದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ವರದಾನ ಅಂತ ಮಾಜಿ ಚುನಾವಣಾ ಆಯುಕ್ತ SY ಖುರೇಶಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇಂಥದೊಂದು ಅಪಾರದರ್ಶಕ ಯೋಜನೆಯನ್ನ, ಪ್ರಜಾಸತ್ತೆಗೆ ಅಪಾಯಕಾರಿಯಾಗಿದ್ದಂತಹ ಯೋಜನೆಯನ್ನ ಪಾರದರ್ಶಕ ಅಂತ ಸುಳ್ಳು ಹೇಳ್ತಾ ಜನರನ್ನ ಕತ್ತಲೆಯಲ್ಲಿಡಲಾಗಿತ್ತು. ವಿಪಕ್ಷಗಳಿಗೆ ಹೋಗುವಂತಹ ದೇಣಿಗೆ ಬಗ್ಗೆ ಮಾಹಿತಿ ಕಲೆ ಹಾಕೋದಿಕ್ಕೆ ಸರ್ಕಾರಕ್ಕೆ ಅವಕಾಶ ಇತ್ತು. ವಿಪಕ್ಷಗಳಿಗೆ ಯಾರು ದೇಣಿಗೆ ಕೊಟ್ಟರು ಅನ್ನೋದನ್ನ ಪತ್ತೆ ಮಾಡಿ ಅವ್ರು ಬೆನ್ನು ಬೀಳೋದಿಕ್ಕೆ, ಅವ್ರಿಗೆ ಕಿರುಕುಳ ಕೊಡೋದಿಕ್ಕೆ ಅವಕಾಶ ಇತ್ತು. ಜನರ ಎಲ್ಲಾ ಮಾಹಿತಿಯು ಸರ್ಕಾರದ ಬಳಿ ಇರುತ್ತೆ. ಆದ್ರೆ ಸರ್ಕಾರ ಎಂಥ ಆಟ ಆಡ್ತಾ ಇದೆ ಅನ್ನೋದ್ರ ಮಾಹಿತಿ ಅದನ್ನ ಗೆಲ್ಲಿಸಿದಂಥ ಈ ದೇಶದ ಜನರಿಗೆ ಗೊತ್ತಾಗೋ ಹಾಗಿರಲಿಲ್ಲ. ಇದು ಎಂಥ ವಿಪರ್ಯಾಸ ಆಗಿತ್ತಲ್ವೇ. ಎಲ್ಲ ಅಟ್ಟಹಾಸ, ಆಟಾಟೋಪಗಳಿಗೂ ಒಂದು ಅಂತ್ಯ ಅಂತ ಇರುತ್ತೆ. ಇದು ಅಂಥದೇ ಒಂದು ಅಂತ್ಯ. ಮತ್ತು ಪ್ರಜಾಸತ್ತೆಯ ಹಾದಿಯಲ್ಲಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಬಹುದೊಡ್ಡ ಬೆಳಕಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.